ಹಾಯ್ ಹಲೋ ನಮಸ್ಕಾರ. PU ಸೆಟ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಸ್ಟೂಡೆಂಟ್ಸ್. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಟೀಚರ್ ಕಾರ್ತಿಕ್. ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ಸ್ಟೇಟ್ ಬೋರ್ಡಿಂದ ಒಂದು ತುಂಬ ದೊಡ್ಡ ಅಪ್ಡೇಟ್ ಬಂದಿದೆ. ಏನಪ್ಪ ಅದು ಅಂತ ನೋಡೋದಾದರೆ 2026-27 ಸೆಕೆಂಡ್ PUCಯ ಬ್ಲೂ ಪ್ರಿಂಟ್. ಸೆಕೆಂಡ್ PUCಯ ಬ್ಲೂ ಪ್ರಿಂಟ್ ಸ್ಟೂಡೆಂಟ್ಸ್ 2026-27ಗೆ ಮ್ಯಾಥಮೆಟಿಕ್ಸ್ಗೆ ಕೊಟ್ಟಿದ್ದಾರೆ. ಸೊ ಇದನ್ನು ಯಾವ ರೀತಿ ನಾವು ನೋಡಿ ಅರ್ಥ ಮಾಡ್ಕೊಳ್ಬೇಕು, ಬ್ಲೂ ಪ್ರಿಂಟ್ ಅಂದರೆ ಏನು ಅನ್ನೋದನ್ನು ನಾನು ನಿಮಗೆ ಇವಾಗ ತಿಳಿಸ್ತಾ ಹೋಗ್ತೀನಿ. ಓಕೆ, ಸೊ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್, ತುಂಬ ಚಿಕ್ಕ ವಿಡಿಯೋ ಬಟ್ ವೆರಿ ಯೂಸ್ಫುಲ್ ವಿಡಿಯೋ ಫಾರ್ ಯು ಸ್ಟೂಡೆಂಟ್ಸ್. ಸೊ ಬ್ಲೂ ಪ್ರಿಂಟನ್ನ ನೀವು ನೋಡಿ, ಕ್ವೆಶ್ಚನ್ ಪೇಪರ್ ಬ್ಲೂ ಪ್ರಿಂಟಿನ ಪ್ರಕಾರನೇ ಬರುತ್ತೆ. ಜ್ಞಾಪಕ ಇಟ್ಕೊಳ್ಳಿ, ಕ್ವೆಶ್ಚನ್ ಪೇಪರ್ ಬ್ಲೂ ಪ್ರಿಂಟಿನ ಪ್ರಕಾರನೇ ಬರುತ್ತೆ. ಸೊ ಬ್ಲೂ ಪ್ರಿಂಟ್ ನಮಗೆ ಏನು ಹೇಳುತ್ತಪ್ಪ ಅಂದರೆ, ನಮಗೊಂದು ದಾರಿ ತೋರಿಸುತ್ತೆ. ನೋಡು, ಈ ಚಾಪ್ಟರ್ ಓದು, ಈ ಚಾಪ್ಟರಿಂದ ಇಷ್ಟು ಮಾರ್ಕ್ಸ್ ಬರುತ್ತೆ, ಈ ಚಾಪ್ಟರ್ ಓದು, ಈ ಚಾಪ್ಟರಿಂದ ಇಷ್ಟು ಮಾರ್ಕ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿಯಿಂದ 17 ಮಾರ್ಕ್ ಬರುತ್ತೆ, ಇಂಟಗ್ರಲ್ಸಿಂದ 18 ಮಾರ್ಕ್ ಬರುತ್ತೆ. ಸೊ ನಿಜಾನ ಇದು? 100% ನಿಜ, 100% ನಿಜ ಸ್ಟೂಡೆಂಟ್ಸ್, 100% ನಿಜ. ಸೊ ಈ ಬ್ಲೂ ಪ್ರಿಂಟ್ ಮೊದಲನೇ ಕೆಲಸ ಏನಪ್ಪ ಮಾಡುತ್ತಂದರೆ, ಸ್ಟೂಡೆಂಟ್ಸ್ಗಳಿಗೆ, ನಿಮ್ಗಳಿಗೆ ಏನು ಹೇಳುತ್ತೆ, ಈ ಚಾಪ್ಟರ್ ತುಂಬ ಇಂಪಾರ್ಟೆಂಟ್, ಈ ಚಾಪ್ಟರ್ ಜಾಸ್ತಿ ಓದು, ಈ ಚಾಪ್ಟರಿಂದ ಇಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಹೇಳುತ್ತೆ. ಸೊ ಆ ರೀತಿ ಪ್ರತಿಯೊಂದು ಚಾಪ್ಟರ್ಗೆ ಇಲ್ಲಿ ಅಲಾಟೆಡ್ ಮಾರ್ಕ್ಸ್ ಅಂತ ಇದೆ ನೋಡಿ, ದೀಸ್ ಆರ್ ದ ಅಲಾಟೆಡ್ ಮಾರ್ಕ್ಸ್. ಈ ಅಲಾಟೆಡ್ ಮಾರ್ಕ್ಸ್ನೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಸ್ಟೂಡೆಂಟ್ಸ್ 120 ಮಾರ್ಕ್ ಬರುತ್ತೆ, 120 ಮಾರ್ಕ್ಸ್. ಬಟ್ ಆದರೆ ಸರ್, ನಾವು ನಮ್ಮ ಫೈನಲ್ ಎಕ್ಸಾಮ್ನ ಬರೀ 80 ಮಾರ್ಕಿಗೆ ಬರೀತಾ ಇದ್ದೀವಲ್ವಾ? ಆಬ್ಸಲ್ಯೂಟ್ಲಿ ರೈಟ್, ಹೌದು, ನೀವು ಫೈನಲ್ ಎಕ್ಸಾಮ್ ಬರೀತಿರೋದು 80 ಮಾರ್ಕಿಗೆ ಮಾತ್ರ. ಬಟ್ ಈ ಅಲಾಟೆಡ್ ಮಾರ್ಕ್ಸ್ ಎಷ್ಟು? 120 ಇರುತ್ತೆ. ಕ್ಲಿಯರ್? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಏನು ಇಂಪಾರ್ಟೆಂಟ್ ಅಂದರೆ, ಈ 1 ಮಾರ್ಕ್ ಕ್ವೆಶನ್ಸಲ್ಲಿ ನಿಮಗೆ 20 ಕ್ವೆಶನ್ ಕೊಟ್ಟಿರ್ತಾರೆ, ನೀವು 20 ಕ್ವೆಶನ್ಸ್ನೇ ಆನ್ಸರ್ ಮಾಡಬೇಕು. ದೇರ್ ಇಸ್ ನೋ ಚಾಯ್ಸ್ ಇಯರ್. ಸೊ 1 ಮಾರ್ಕ್ ಕ್ವೆಶನ್ ನಿಮಗೆ ಗೊತ್ತಿಲ್ವಾ, ನೀವು ಬಿಡೋ ಹಾಗಿಲ್ಲ, ಬಿಟ್ಟರೆ 1 ಮಾರ್ಕ್ ಹೋಯ್ತು. 20 ಔಟ್ ಆಫ್ 20 ನೀವು ಆನ್ಸರ್ ಮಾಡಬೇಕು ಇನ್ 1 ಮಾರ್ಕ್ ಕ್ವೆಶನ್ಸ್. ಈ 1 ಮಾರ್ಕಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ? MCQs ಹಾಗೂ ಫಿಲ್ ಇನ್ ದ ಬ್ಲಾಂಕ್ಸ್. ಇನ್ನು 2 ಮಾರ್ಕ್ ಕ್ವೆಶನ್ಸಿಗೆ ಬರೋದಾದರೆ 9 ಕ್ವೆಶನ್ಸ್ ಇರುತ್ತೆ, 9 ಕ್ವೆಶನ್ಸ್ ಇರುತ್ತೆ. ಔಟ್ ಆಫ್ ದೀಸ್ 9 ಕ್ವೆಶನ್ಸ್ ನೀವು ಆನ್ಸರ್ ಮಾಡಬೇಕಾಗಿರೋ ಎಷ್ಟು? 6 ಕ್ವೆಶನ್ ಆನ್ಸರ್ ಮಾಡಬೇಕು. ಸೊ ಸ್ಟೂಡೆಂಟ್ಸ್, ನೀವು ಇಲ್ಲಿ ಪ್ಲ್ಯಾನ್ನ ಮಾಡ್ಬೋದು. ಇವಾಗ ಇಲ್ಲೇನು ಅನ್ಕೋತೀರ ಗೊತ್ತಾ, ನನಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಕಷ್ಟ. ಯಾವುದೋ ಒಬ್ಬ ಸ್ಟೂಡೆಂಟ್ಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಕಷ್ಟ, ಸೊ ನಾನು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಓದಲ್ಲ, ಸ್ಕಿಪ್ ಮಾಡಿ. ಸೊ 9ರಲ್ಲಿ 6 ಬರೀಬೇಕು ಅಂದರೆ ನೀವು 3ನ್ನ ಸ್ಕಿಪ್ ಮಾಡ್ಬೋದು. ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿನ ಸ್ಕಿಪ್ ಮಾಡ್ದ. ಇನ್ನೊಬ್ಬ ಹೇಳ್ತಾನೆ, ಸರ್ ನನಗೆ ಯಾವುದದು 3D ಜಾಮೆಟ್ರಿ ಕಷ್ಟ, ಒಂದು ಕ್ವಶನ್ ಬಿಡ್ತದೆ, 3D ಜಾಮೆಟ್ರಿ ಎತ್ಬಿಡಿ, ಬೇಡ. ವೆಕ್ಟರ್ ಆಲ್ಜಿಬ್ರಾ ಕಷ್ಟ, 2 ಮಾರ್ಕ್ಸ್ ಕ್ವಶನ್ ಕೇಳ್ತೀರಿ, ವೆಕ್ಟರ್ ಆಲ್ಜಿಬ್ರಾ ಬಿಟ್ಬಿಡಿ. ಸೊ ಈ ವೆಕ್ಟರ್ ಆಲ್ಜಿಬ್ರಾ, 3D ಜಾಮೆಟ್ರಿ ಹಾಗೂ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಇಂದ ನೀವು ಏನು ಬಿಡ್ತಾ ಇದ್ದೀರಾ? 2 ಮಾರ್ಕ್ಸ್ ಪ್ರಶ್ನೆನ ಬಿಡ್ತಾ ಇದ್ದೀರಾ. ಮಿಕ್ಕಿದ ಕ್ವಶನ್ಸ್ನ ನೀವು ಆನ್ಸರ್ ಮಾಡಿದ್ರೆ ನಿಮಗೆ ಔಟ್ ಮಾರ್ಕ್ಸ್ ಬರುತ್ತೆ. ಸೊ ಮಿಕ್ಕಿದ ಕ್ವಶನ್ಸ್ಗಳು ಯಾವ್ದು 2 ಮಾರ್ಕ್ಸಲ್ಲಿ? ಮೇಟ್ರಿಸಸ್, ಡಿಟರ್ಮಿನೆಂಟ್ಸ್, ಕಂಟಿನ್ಯೂಟಿ, ಡಿಫ್ರೆನ್ಷಿಯಬಿಲಿಟಿ, ಅಪ್ಲಿಕೇಶನ್ಸ್ ಆಫ್ ಡಿಫ್ರೆನ್ಸಿಯೇಷನ್, ಅಪ್ಲಿಕೇಶನ್ಸ್ ಆಫ್ ಇಂಟೆಗ್ರಲ್ಸ್ ಹಾಗೂ ಪ್ರಾಬಬಿಲಿಟಿ. ಸೊ ಇಷ್ಟು ಚಾಪ್ಟರ್ನ 2 ಮಾರ್ಕ್ಸ್ ನೀವು ತುಂಬ ಚೆನ್ನಾಗಿ ಓದ್ಕೋಬೇಕು. ವಿಚ್ ಮೀನ್ ಸ್ಟೂಡೆಂಟ್ಸ್, ನಾನು ಇಲ್ಲಿ ಏನು ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂದರೆ, ನೀವು ಯಾವುದೇ ಒಂದು ಮಾರ್ಕು, ಯಾವುದೇ ಒಂದು ಚಾಪ್ಟರಿಂದ ನೀವು ಸ್ಕಿಪ್ ಮಾಡ್ಬೋದು. ಯು ಹ್ಯಾವ್ ದಟ್ ಫ್ರೀಡಮ್, ಯು ಹ್ಯಾವ್ ದಟ್ ಇಂಡಿಪೆಂಡೆನ್ಸ್. ಆ ಸ್ಮಾರ್ಟ್ ವರ್ಕ್ನ ಮಾಡಿ ನೀವೇ. ಸೊ ಈಗ ನಾನು ಬಂದು ನಿಮಗೆ ಹೇಳೋಕ್ಕಾಗಲ್ಲ ಮೇಟ್ರಿಸಸ್ನ ಸ್ಕಿಪ್ ಮಾಡಿ ಅಂತ, ಯಾಕಂದರೆ ಅದು ಸ್ಟೂಡೆಂಟಿಗೆ ಗೊತ್ತಿರುತ್ತೆ. ನಾನು ಮೇಟ್ರಿಸಸ್ಸಲ್ಲಿ ಸ್ಟ್ರಾಂಗ್ ಇದ್ದೀನಿ, ಮೇಟ್ರಿಸಸ್ಸಲ್ಲಿ ನಾನು ವೀಕ್ ಇದ್ದೀನಿ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಲ್ಲಿ ವೀಕ್ ಇದ್ದೀನಿ, ಮೇಟ್ರಿಸಸ್ಸಲ್ಲಿ ಸ್ಟ್ರಾಂಗ್ ಇದ್ದೀನಿ. ಅಂದರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಿಂದ 2 ಮಾರ್ಕ್ಸ್ನ ಬಿಡಿ, ಮೇಟ್ರಿಸಸ್ಸಿಂದ ಓದಿ, ಆಯಿತಾ? 3 ಮಾರ್ಕ್ಸಿಗೆ ಬರೋದಾದರೆ 9 ಕ್ವಶನ್ಸ್, 9ನಲ್ಲಿ ನೀವು 6 ಆನ್ಸರ್ ಮಾಡಬೇಕು. ಸೊ ಮತ್ತೆ ನೀವೇನು ಮಾಡ್ಬೋದು, ಇಲ್ಲಿ ಚೂಸ್ ಮಾಡ್ಬೋದು. ನಾನು ಯಾವ 3 ಚಾಪ್ಟರಿನ 3 ಮಾರ್ಕ್ಸ್ ಕ್ವಶನ್ನ ಬಿಡಬೇಕು ಅಂದ್ಕೊಂಡಿದ್ದೀನಿ? ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್, ನನಗೆ ಕಷ್ಟ ಆಗ್ತಾಯಿದೆ, ಬಿಟ್ಬಿಡಿ, ನೋ ಪ್ರಾಬ್ಲಮ್. ಇದು 1 ಕ್ವಶನ್ ಬಿಟ್ಟರೆ ಇನ್ನು 8 ಕ್ವಶನ್ ಇದೆ, 8 ಕ್ವಶನಲ್ಲಿ ನೀವು 6 ಬರೀಬೇಕು. ಸೊ ಪಿಕ್ ಮಾಡ್ಕೊಳ್ಳಿ, ನಾನು ಮೇಟ್ರಿಸಸ್ ಮಾಡೇ ಮಾಡ್ತೀನಿ 3 ಮಾರ್ಕ್ಸ್. ಈ ಮೇಟ್ರಿಸಸ್ಸಲ್ಲಿ ಬಂತಾ? ಇನ್ವರ್ಸ್ ಟ್ರಿಗ್ನೋಮೆಟ್ರಿ ನಾನು ಮಾಡೇ ಮಾಡ್ತೀನಿ 3 ಮಾರ್ಕ್ಸ್. ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಲ್ಲಿ ಬಂತಾ? ಡಿಟರ್ಮಿನೆಂಟ್ಸಲ್ಲಿ ಬರುತ್ತೆ, ಕಂಟಿನ್ಯೂಟಿ, ಡಿಫ್ರೆನ್ಷಿಯಬಿಲಿಟಿ. ಸೊ ಔಟ್ ಆಫ್ 9, ಈ 9 ಕ್ವಶನ್ಸ್ ಎಲ್ಲೆಲ್ಲಿ ಬರುತ್ತೆ? 1 2 3 4 5 6 7 8 9. ಈ 9 ಚಾಪ್ಟ್ರಿಂದನೇ 3 ಮಾರ್ಕ್ ಕ್ವಶನ್ಸ್ ಕೇಳ್ತಾರೆ. ಈ 9 ಚಾಪ್ಟ್ರಿಂದ ಕೇಳ್ತಾರೆ ಸ್ಟೂಡೆಂಟ್ಸ್. ನೀವು ಯಾವುದಾದ್ರೂ 6ನ್ನು ಸೆಲೆಕ್ಟ್ ಮಾಡಿ, 6ನ್ನು ತುಂಬ ಚೆನ್ನಾಗಿ ಓದಿ, 3ನ್ನು ಓದ್ಲಿಕ್ಕೆ ಹೋಗಲೇಬೇಡಿ. 5 ಮಾರ್ಕ್ಸ್ ಆರೋದಾದರೆ 7 ಕ್ವಶನ್ ಕೊಡ್ತಾರೆ, 4 ಆನ್ಸರ್ ಮಾಡಬೇಕು. 7 ಇದಾವ, 1 2 3 4 5 6 7. ಸೊ 7ಅಲ್ಲಿ ಯಾವುದಾದ್ರೂ 4ನ್ನು ಚೂಸ್ ಮಾಡಿ, 4ನ್ನೇ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸ್, ರೈಟ್? ಸೊ ಈ ರೀತಿಯ ಒಂದು ಚಾಯ್ಸ್, ಒಂದು ಫ್ರೀಡಮ್ ನಮಗೆ ಕೊಡೋದು ಯಾವುದು? ಬ್ಲೂ ಪ್ರಿಂಟ್. ಸೊ ದಿಸ್ ಇಸ್ ದ ಲೇಟೆಸ್ಟ್ ಬ್ಲೂ ಪ್ರಿಂಟ್ ಸ್ಟೂಡೆಂಟ್ಸ್ 2026-27 ಫ್ರಮ್ ಗೌರ್ಮೆಂಟ್ ಆಫ್ ಕರ್ನಾಟಕ. ಓಕೆ, ಸೊ ಸ್ಟೂಡೆಂಟ್ಸ್, ನೆಕ್ಸ್ಟ್ ನಾವು ನೋಡೋದಾದರೆ 6 ಮಾರ್ಕ್ಸಲ್ಲಿ 2 ಕ್ವಶನ್ ಇರುತ್ತೆ, ನೀವು 1ನ್ನು ಆನ್ಸರ್ ಮಾಡಬೇಕು. 4 ಮಾರ್ಕ್ಸಲ್ಲಿ 2 ಇರುತ್ತೆ, ನೀವು 1ನ್ನು ಆನ್ಸರ್ ಮಾಡಬೇಕು.
ಸೊ ಈ ರೀತಿ ನೀವೇನು ಮಾಡ್ಬೋದು, ಔಟ್ ಆಫ್ 120 ನೀವು ಚಾಯ್ಸಸ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ಯು ವಿಲ್ ಬಿ ರೈಟಿಂಗ್ ಇಟ್ ಫಾರ್ ಓನ್ಲಿ 80 ಮಾರ್ಕ್ಸ್. ಬಟ್ ಯಾವ 80 ಮಾರ್ಕ್ಸ್ನ ನೀವು ಬರೀತೀರಾ ಅನ್ನೋ ಒಂದು ಫ್ರೀಡಮು, ಅನ್ನೋ ಒಂದು ಥಾಟು ಅದು ನಿಮಗಿದ್ರೆ ಸಾಕು. ಓಕೆ, ಸೊ ಇಲ್ಲಿ ನೀವು ಚೂಸ್ ಮಾಡ್ಬೋದು. ಕ್ವಶನ್ ಪೇಪರ್ 100% ಇದೇ ರೀತಿಯಲ್ಲಿ ಬರುತ್ತೆ. ಸೊ ಬ್ಲೂ ಪ್ರಿಂಟ್ ಇಸ್ ನಾಟ್ ಅ ಶೀಟ್ ಆಫ್ ಪ್ರಿಡಿಕ್ಷನ್, ಬ್ಲೂ ಪ್ರಿಂಟ್ ಇಸ್ ಅ ಗೈಡ್. ಸೊ ಸ್ಟೂಡೆಂಟಿಗೆ ಹೇಳುತ್ತೆ ಈ ಚಾಪ್ಟ್ರಿಂದ ಇಷ್ಟು ಮಾರ್ಕ್ಸು, ಇಷ್ಟು ಕ್ವಶನ್ಸ್ ಬಂದೇ ಬರುತ್ತೆ. ಸೊ ಸ್ಟೂಡೆಂಟ್ ಏನು ಮಾಡ್ಬೋದು, ಯಾವ್ದು ಅವನಿಗೆ ಈಸಿ, ಯಾವ್ದು ತುಂಬ ಈಸಿ, ಯಾವ್ದು ಬರೆದ್ರೆ ಫುಲ್ ಮಾರ್ಕ್ಸ್ ಬರುತ್ತೆ ಅನ್ನೋ ಚಾಪ್ಟರ್ಗಳನ್ನು ಕಾನ್ಸಂಟ್ರೇಟ್ ಮಾಡಿ, ಫೋಕಸ್ ಮಾಡಿ, ಟಾರ್ಗೆಟ್ ಮಾಡಿ ಫುಲ್ ಮಾರ್ಕ್ಸ್ನ ತೆಗಿಬೇಕು. ಇವಾಗ ಸ್ಟೂಡೆಂಟ್ಸ್ ಇಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಕೂಡ ಇದೆ, ನಾನು ಹೇಳ್ತೀನಿ ಏನು ಅಂತ. ಇವಾಗ ಇಲ್ಲಿ ನೋಡಿ, ನೀವು ಬೋರ್ಡ್ಸಲ್ಲಿ ನಿಮಗೆ ಚಾಯ್ಸ್ ಇದೆ ಆಯಿತಾ. ಇವಾಗ ನೀವು ನೋಡಿ, ಫಾರ್ ಎಕ್ಸಾಂಪಲ್ ನೀವೇನು ಮಾಡ್ತೀರಾ, ಪಾರ್ಟ್ 2 ಮಾರ್ಕ್ಸಿನ ಪ್ರಶ್ನೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿನ ಬಿಡ್ತೀರಾ, 3 ಮಾರ್ಕ್ಸಿನ ಪ್ರಶ್ನೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿನ ಬಿಡ್ತೀರಾ. ಗುಡ್, ನಿಮಗೆ ಬೋರ್ಡ್ಸಲ್ಲಿ 100 ಔಟ್ ಆಫ್ 100 ಬಂತು, ವೆರಿ ಗುಡ್. ಬಟ್ KCET ಎಕ್ಸಾಮಲ್ಲಿ ಮ್ಯಾಥಮೆಟಿಕ್ಸಲ್ಲಿ 60 ಕ್ವಶನ್ ಇರುತ್ತೆ. ಆ 60 ಕ್ವಶನಲ್ಲಿ 2 ಅಥವಾ 3 ಕ್ವಶನ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಿಂದ ಬಂದೇ ಬರುತ್ತೆ. ನೀವು ಇಲ್ಲಿ ಇದನ್ನು ಸ್ಕಿಪ್ ಮಾಡಿ ಔಟ್ ಆಫ್ ಔಟ್ ತೆಗಿಬೋದು. ಬಟ್ ನೀವು ಇಲ್ಲಿ ಇದನ್ನು ಸ್ಕಿಪ್ ಮಾಡ್ತೀರಲ್ವ, ಇದು ನಿಮಗೆ ಎಲ್ಲಿ ಎಫೆಕ್ಟ್ ಆಗುತ್ತೆ, KCETಲಿ ಎಫೆಕ್ಟ್ ಆಗುತ್ತೆ, ರೈಟ್? ಸೊ ಈ ಕಾನ್ಸೆಪ್ಟ್ಸ್ ಕೂಡ ಇಂಪಾರ್ಟೆಂಟ್. ಬೋರ್ಡ್ಸಲ್ಲಿ ನಿಮಗೆ ಬಿಡುವಂತಹ ಒಂದು ಫ್ರೀಡಮ್ ಇದೆ, ಬಟ್ ಅದೇ KCETಗೆ ಬಂದಾಗ ಯು ಡು ನಾಟ್ ಹ್ಯಾವ್ ದಟ್ ಫ್ರೀಡಮ್. ಸೊ ಸ್ಟೂಡೆಂಟ್ಸ್, ಈಚ್ ಆ್ಯಂಡ್ ಎವ್ರಿ ಕಾನ್ಸೆಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಬರೀ ಸೆಕೆಂಡ್ PUC ಸಿಲೆಬಸ್ ಅಲ್ಲ, ಫಸ್ಟ್ PUC ಸಿಲೆಬಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ವೆನ್ ಇಟ್ ಕಮ್ಸ್ ಫಾರ್ ಕಾಂಪಿಟೇಟಿವ್ ಪಾರ್ಟ್, KCET ಪಾರ್ಟ್. ಬಟ್ ಬ್ಲೂ ಪ್ರಿಂಟ್ನ ನಾವು ಯಾವ ರೀತಿ ಯೂಸ್ ಮಾಡಬೇಕು, ಕ್ವೆಶ್ಚನ್ ಪೇಪರ್ ಯಾವ ರೀತಿ ಇರುತ್ತೋ ಅದೇ ರೀತಿ ಬಂದಿರುತ್ತೆ, ಇಲ್ಲಿ ಇದೇ ರೀತಿ ಕ್ವಶನ್ಸ್ನ ಕೊಡ್ತಾರೆ. ಸೊ ಇದನ್ನು ನೋಡಿಕೊಂಡು ನಾವು ಟಾರ್ಗೆಟ್ ಫೋಕಸ್ ಮಾಡ್ಬೋದು. ಓಕೆ, ನಾನು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಕಂಪ್ಲೀಟಾಗಿ ಬಿಟ್ಬಿಡ್ತಾ ಇದ್ದೀನಿ, ಅದನ್ನು ಬಿಟ್ಟು ನಾನು ಬೇರೆ ಎಲ್ಲ ಚಾಪ್ಟರ್ಸ್ ತುಂಬ ಚೆನ್ನಾಗಿ ಓದ್ತೀನಿ. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಹೆಸರು ಯಾಕೆ ತೊಗೋತಾ ಇದ್ದೀನಿ, ಜಸ್ಟ್ ಅನ್ ಎಕ್ಸಾಂಪಲ್. ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಬದಲು ನೀವು ಇಲ್ಲಿರೋ ಯಾವ ಚಾಪ್ಟರ್ಸ್ನ ಬೇಕಾದರೂ ಮಾಡ್ಬೋದು. ಈ ಫ್ರೀಡಮ್ನ ನೀವು ಉಪಯೋಗಿಸ್ಕೊಳ್ಳಿ, ಈ ಫ್ರೀಡಮ್ ನಿಮಗಿದೆ ಬೋರ್ಡ್ಸಲ್ಲಿ. ಬಟ್ ಈ ಫ್ರೀಡಮ್ನ ನೀವು ಅಡ್ವಾಂಟೇಜ್ ತೊಗೊಂಡ್ರೆ KCETಲಿ ನಿಮಗೆ ಡಿಸ್ಅಡ್ವಾಂಟೇಜ್ ಆಗುತ್ತೆ. ಸೊ ನೀವು ಬಿಡ್ತೀರಾ ಇನ್ವರ್ಸ್ ಟ್ರಿಗ್ನೋಮೆಟ್ರಿ, ಬಿಡಿ ಪರವಾಗಿಲ್ಲ. ಬಟ್ ನೀವೇನು ಮಾಡಬೇಕಾಗುತ್ತೆ, ಬೋರ್ಡ್ಸಲ್ಲಿ ಬಿಟ್ಟಿರೋ ಚಾಪ್ಟರು ಪರವಾಗಿಲ್ಲ, ನೀವು KCETಲಿ ಸ್ವಲ್ಪ ಜಾಸ್ತಿ ಫೋಕಸ್ ಕೊಡಬೇಕು. ಓಕೆ, ಸೊ ಇದನ್ನು ಹೇಳ್ತಾ ಇವತ್ತಿನ ಈ ಚಿಕ್ಕ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಈ ಬ್ಲೂ ಪ್ರಿಂಟ್ ನಿಮಗೆ ಬೇಕಂದರೆ ನೀವು ಏನು ಮಾಡಬೇಕು ಅಂತ ಕೂಡ ನಾನು ನಿಮಗೆ ತಿಳಿಸ್ತೀನಿ ಇಲ್ಲಿ. ಸೊ ಈ ಬ್ಲೂ ಪ್ರಿಂಟ್ ನಿಮಗೆ ಬೇಕಂದರೆ ಸ್ಟೂಡೆಂಟ್ಸ್, ನೀವು ನಮ್ಮ ಚಾನಲ್ಗೆ ಹೋಗಿ, ಓಕೆ, ನಮ್ಮ ಚಾನಲಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ ನಾನೇ ತುಂಬ ರೀಸೆಂಟಾಗಿ, ದಟ್ ಇಸ್ ಇಲ್ಲಿದೆ ನೋಡಿ, ಮ್ಯಾಥಮೆಟಿಕ್ಸ್ ಫೈನಲ್ ಬೋರ್ಡ್ ಎಕ್ಸಾಮ್ ಬ್ಲೂ ಪ್ರಿಂಟ್ ರಿವೀಲ್ಡ್ ಅಂತ. ಇದೊಂದು ಲೈವ್ ವಿಡಿಯೋ. ಈ ವಿಡಿಯೋನ ಹೋಗ್ಬಿಟ್ಟು ಫಸ್ಟು ಲೈಕ್ ಮಾಡಿಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿ, ಇಲ್ಲಿ ನಿಮಗೆ ಬ್ಲೂ ಪ್ರಿಂಟ್ ಲಿಂಕ್ ಅಂತ ಸಿಗುತ್ತೆ. ಈ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಬ್ಲೂ ಪ್ರಿಂಟ್ ಓಪನ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಎಲ್ಲ ಸಬ್ಜೆಕ್ಟಿನ ಬ್ಲೂ ಪ್ರಿಂಟ್ ಓಪನ್ ಆಗುತ್ತೆ. ಯಾವ ವಿಡಿಯೋ ಬಗ್ಗೆ ನಾವು ಮಾತಾಡಿದ್ದಿಷ್ಟೊತ್ತು ಅಂದರೆ ದಿಸ್ ಇಸ್ ದಟ್ ವಿಡಿಯೋ ಸ್ಟೂಡೆಂಟ್ಸ್. ಓಕೆ, ಸೊ ಮ್ಯಾಥಮೆಟಿಕ್ಸ್ ಫೈನಲ್ ಎಕ್ಸಾಮ್ ಬೋರ್ಡ್ ಬ್ಲೂ ಪ್ರಿಂಟ್ ರಿವೀಲ್ಡ್ ಇವತ್ತೇ ಮಾಡಿರೋ ಲೈವ್ ಇದು. ಈ ಲೈವಿನ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಬ್ಲೂ ಪ್ರಿಂಟಿನ ಏನು ಸಿಗುತ್ತೆ, ನಿಮಗೆ ಯು ವಿಲ್ ಬಿ ಗೆಟಿಂಗ್ ದ ಬ್ಲೂ ಪ್ರಿಂಟ್ ಲಿಂಕ್. ಅಲ್ಲೋಗಿ ನೀವು ಡೌನ್ಲೋಡ್ ಮಾಡಿ. ಮ್ಯಾಥಮೆಟಿಕ್ಸಿಗೆ ನಾನು ತೋರಿಸಿದ್ದೀನಿ, ಬೇರೆ ಸಬ್ಜೆಕ್ಟ್ಗೂ ನೀವು ಇದೇ ರೀತಿ ಮಾಡ್ಬೋದು. ಇದನ್ನು ಹೇಳ್ತಾ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಸೊ ಸ್ಟೂಡೆಂಟ್ಸ್, ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಹತ್ರ ಬರ್ತಿದೆ, ಫೈನಲ್ ಎಕ್ಸಾಮ್ ಕಣ್ಣು ಮುಚ್ಚುತ್ತಾಗೆ ಅಷ್ಟರಲ್ಲಿ ಬಂದುಬಿಡುತ್ತೆ, ತುಂಬ ಹತ್ರ. ಇನ್ನು ನಿಮಗೆ ನಿಮ್ಮ ಪ್ರಿಪ್ರೇಷನ್ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ, ಭಯ ಆಗ್ತಾ ಇದ್ದರೆ, ಸೆಕೆಂಡ್ PUCಲಿ ಇದು ನೀವು ಒಳ್ಳೆ ಮಾರ್ಕ್ಸ್ ತೆಗಿಬೇಕಂದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ನೀವು ನಮ್ಮ ಬ್ಯಾಚ್ನ ಜಾಯ್ನ್ ಆಗಿ, ನಮ್ಮ ಕೋರ್ಸ್ನ ಜಾಯ್ನ್ ಆಗಿ. ತುಂಬ ಜನ ಸ್ಟೂಡೆಂಟ್ಸ್ ಅದರಿಂದ ತುಂಬ ಬೆನಿಫಿಟ್ನ ಪಡೆದಿದ್ದಾರೆ, ನೀವು ಕೂಡ ಪಡಿಬೋದು. ಇವಾಗಲೂ ಕಾಲ ಏನೂ ಮಿಂಚಿಲ್ಲ, ಯು ಕ್ಯಾನ್ ಜಾಯ್ನ್ ಆರ್ ಬ್ಯಾಚ್. ಮತ್ತೆ ಜಾಯ್ನ್ ಆಗೋದು ಹೇಗೆ ಸರ್ ಅಂತ ಕೇಳೋದಾದರೆ ಅದೇ ವಿಡಿಯೋಗೆ ಹೋಗಿ, ಅದೇ ವಿಡಿಯೋಲ್ಲಿ ಕೆಳಗಡೆ ಲಿಂಕ್ ಇದೆ, 360 ಡಿಗ್ರೀಸ್ ಇಂಟಿಗ್ರೇಟೆಡ್ ವಿಜೇತ ಅಂದರೆ ನಮ್ಮ ಸೆಕೆಂಡ್ PUC. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪೇಜ್ ಓಪನ್ ಆಗುತ್ತೆ, ನೀವು ಇಲ್ಲಿ ಬಂದುಬಿಟ್ಟು ಪರ್ಚೇಸ್ ಮಾಡ್ಬೋದು. ಓಕೆ, ಸೊ ಇದನ್ನು ಹೇಳ್ತಾ ಇವತ್ತಿನ ಒಂದು ಚಿಕ್ಕ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಮತ್ತೆ ಆದಷ್ಟು ಬೇಗ ನಿಮಗೆ ಇನ್ನೊಂದು ಹೊಸ ವಿಡಿಯೋ, ನಿಮಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್, ಸಿ ಯು ಸೂನ್.